ದಾರಿ ತೋರ್ಸಪ್ಪ. ದಯವಿಟ್ಟು ಇಲ್ಲಿಂದ ನಾನು ಹೊರಗಡೆ ಬರೋದಕ್ಕೆ ನನಗೆ ಸಹಾಯ ಮಾಡಪ್ಪ. ಅಪ್ಪ, ದುರ್ಗಂಗೇನು ಆಗಲ್ಲ ಅಲ್ವಾ? ಇಲ್ಲ ಕಂದ, ಅವಳಿಗೇನು ಆಗಲ್ಲ. ಅವಳು ಸ್ಟ್ರಾಂಗ್ ಇರಲ್ವಾ, ಖಂಡಿತ ಹುಷಾರಾಗ್ತಾಳೆ. ನೋಡು, ನೀನು ಈ ಥರ ಅಳಬಾರ್ದು. ಹತ್ರ ಅವಳಿಗೆ ನೋವಾಗುತ್ತೆ. ನೀನು ಅಳ್ದೆ ಸ್ಟ್ರಾಂಗ್ ಆಗಿರಬೇಕು, ಅವಾಗ ಬೇಗ ಹುಷಾರಾಗ್ತಾಳೆ. ಸರಿನಾ? ಸಮಾಧಾನ ಮಾಡ್ಕೊ. ಅಣ್ಣ, ಡಾಕ್ಟರ್ ಬಂದ್ರು. ಡಾಕ್ಟ್ರೇ, ನನ್ನ ಸೊಸೆ ಹೇಗಿದ್ದಾಳೆ? ಪ್ರಜ್ಞೆ ಬಂತ ಅವಳಿಗೆ? ನೋಡಿ, ದುರ್ಗಾ ಅವ್ರ ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ಕ್ರಿಟಿಕಲ್ಲ ಡಾಕ್ಟರ್? ಅವ್ರ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಡಾಕ್ಟರ್, ದುರ್ಗಂಗೆ ಏನಾಗಿದೆ? ಸಾರಿ, ಅವ್ರು ಇವಾಗ ಕೋಮಾದಲ್ಲಿದ್ದಾರೆ. ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಕೋಮನ? ಎಸ್, ಅವ್ರ ಬ್ರೈನ್ ಫಂಕ್ಷನ್ನು ಡಿಕ್ಲೈನ್ ಆಗಿದೆ. ಅದು ಪೂರ್ತಿಯಾಗಿ ನಿಂತೋಗೋ ಸಾಧ್ಯತೆಯೂ ಇದೆ. ಅತ್ತೆ, ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಡಾಕ್ಟರ್, ಪ್ಲೀಸ್ ಡೂ ಸಮಥಿಂಗ್. ಏನಾದ್ರೂ ದಾರಿ ಇದ್ದೇ ಇರುತ್ತಲ್ವಾ? ನೋಡಿ, ಅವ್ಳಿಗೆ ಏನೇನು ಟ್ರೀಟ್ಮೆಂಟ್ ಬೇಕೋ ಎಲ್ಲ ಕೊಡಿ. ಅದು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಪ್ಲೀಸ್ ಡಾಕ್ಟರ್, ದುರ್ಗಾ ಹೊಳಿಬೇಕು. ಪ್ಲೀಸ್ ಸೇವ್ ಹರ್. ನೋಡಿ, ನಾವು ಪ್ರಯತ್ನ ಪಡ್ತೀವಿ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಹೋಪ್ಸ್ ಕಡಿಮೆ ಇದೆ. ರೇಖೆ ಬೇರೆ ಚಿಕ್ಕದಾಗ್ತದೆ. ಏನ್ ಮಾಡ್ಲಿ ಇವಾಗ? ಏನ್ ಮಾಡ್ಲಿ ನಾನು? ಯಾವ ದಾರಿನೂ ಕಾಣಿಸ್ತಿಲ್ವಲ್ಲ. ಏನ್ ಮಾಡ್ಲಿ ನಾನೀಗ? ಅಮ್ಮ, ಅಮ್ಮ, ತಾಯಿ ಕಾಪಾಡು, ಕಾಪಾಡು ತಾಯಿ. ರಕ್ಷಣೆ, ರಕ್ಷಣೆ, ದುರ್ಗಾ ರಕ್ಷಣೆ. ದುರ್ಗಾ ಸಾವು ಸಲ್ಲದು. ರಕ್ಷಣೆ ತಾಯಿ, ರಕ್ಷಣೆ. ಶಂಕ, ದುರ್ಗಾ ನೆನಪಿಟ್ಕೋ, ಜಗತ್ತಿನ ಯಾವುದೇ ದುಷ್ಟ ಶಕ್ತಿಯು ಈ ಶಂಕದ ದಿವ್ಯನಾದಕ್ಕೆ ಸಹಿಸಿಕೊಳ್ಳಲ್ಲ. ಅಪ್ಪಮ್ಮ, ದುರ್ಗಾ ತುಂಬಾ ಹುಷಾರಿಲ್ವಂತೆ. ನನಗೆ ಭಯ ಆಗ್ತದೆ. ದುರ್ಗಾಗೇನು ಆಗಲ್ಲ ಅಲ್ವಾ? ಇಲ್ಲ ಕಂದ, ದುರ್ಗನ್ಗೇನೂ ಆಗೋದಿಲ್ಲ. ನೀನು ಧೈರ್ಯವಾಗಿರು ಪುಟ್ಟ. ಶಾನ್ವಿ, ದುರ್ಗಾ ಎಲ್ಲಿದ್ದಾಳೆ? ಡಾಕ್ಟರ್ ಏನು ಹೇಳಿದ್ರು? ಅಮ್ಮ, ಅದು ಅದಕ್ಕೆ ICU ಅಲ್ಲಿದ್ದಾರೆ. ಕೋಮಾಗ ಹೋಗಿದ್ದಾರೆ. ಏನು? ದುರ್ಗಾ ಕೋಮದಲ್ಲಿದ್ದಾಳ? ಅಂಥ ಘಟನೆ ಏನು ನಡೀತು? ಇಲ್ಲ, ನಮ್ಮ ದುರ್ಗಾ ತುಂಬಾ ಒಳ್ಳೆ ಹುಡುಗಿ. ಶರತ್, ನಮ್ಮ ದುರ್ಗಂಗೆ ಏನೂ ಆಗಬಾರ್ದು. ಶರತ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವು ಅವಳನ್ನ ಉಳಿಸ್ಕೊಳ್ಳೇಬೇಕು. ಪ್ಲೀಸ್ ಡಾಕ್ಟರ್ ಹತ್ರ ಮಾತಾಡಿ. ಮಾಳವಿಕಾ, ಎಲ್ಲ ರೀತಿನೂ ಮಾತಾಡಿ ಆಯ್ತು. ನೀನು ಹೇಳ್ದ ಹಾಗೆ ಎಲ್ಲನೂ ಹೇಳಿ ಆಯ್ತು. ಆದ್ರೂ ಡಾಕ್ಟ್ರಿಂದ ನಮಗೆ ಧೈರ್ಯ ಸಿಗ್ತಿಲ್ಲ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅಂಬಿಕನ್ ಕಳ್ಕೊಂಡಿರೋ ನೋವನ್ನೇ ನನಗಿನ್ನೂ ಮರೆಯೋದಕ್ಕಾಗ್ತಲ್ಲ. ಅಂಥದ್ರಲ್ಲಿ ಈಗ ದುರ್ಗಾ ಇಲ್ಲ. ನಮ್ಮ ದುರ್ಗನ ಕಳ್ಕೊಳ್ಳೋ ಶಕ್ತಿ ನನಗಿಲ್ಲ. ಅವಳನ್ನು ಉಳಿಸ್ಕೊಳ್ಳೇಬೇಕು. ಸರಿ, ಹಾಗಾದ್ರೆ ನಾನೇ ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಬರ್ತೀನಿ. ಸುಮ್ಮನೆ ಹೀಗೆ ಅಸಹಾಯಕರಾಗಿ ನಿಂತ್ರೆ ಕೆಲಸ ಆಗಲ್ಲ. ಇದೇ
ಸಮಯ. ಆ ದುರ್ಗಾ ದೇಹ ಇರೋವರೆಗೂ ನಿನಗೆ ನೆಮ್ಮದಿಯಿಂದ ಆ ದೇಹನ ನಾಶ ಮಾಡ್ಬಿಡು. ಹೇಗಾದ್ರೂ ಮಾಡಿ ಈ ದುರ್ಗಾ ಶರೀರ ನಾಶ ಆಗ್ಬೇಕು. ಹೌದು, ಮಂಜರಿ ಅಮ್ಮ ಹೇಳಿದ್ದು 100ಕ್ಕೆ 100 ಸರಿಯಾಗಿದೆ. ಇಲ್ಲಿ ಹಾಸ್ಪಿಟಲ್ನಲ್ಲಿರೋ ದುರ್ಗಾ ಬರೀ ಉಸಿರಾಡ್ತಾ ಇರೋ ಗೊಂಬೆ ಅಷ್ಟೇ. ಆ ದೇಹಕ್ಕೆ ಜೀವ ಕೊಡೋ ಶಕ್ತಿ ಇರೋದು ಅಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರೋ ಅವಳ ಆತ್ಮಕ್ಕೆ ಮಾತ್ರ. ನಾನು ಯಾಕೆ ಸುಮ್ಮನೆ ಆ ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರೋ ದುರ್ಗನ ಆತ್ಮನ ಕಾಡಿಸ್ತಾ ಕೂತ್ಕೋಬೇಕು? ಇಲ್ಲೇ ಆಸ್ಪತ್ರೆನಲ್ಲಿರೋ ಅವಳ ದೇಹನೇ ನಾಶ ಮಾಡಿಬಿಟ್ರೆ ಎಸ್, ಆಗ ದುರ್ಗನ ಆತ್ಮಕ್ಕೆ ಬಂದು ವಾಪಸ್ ಸೇರ್ಕೊಳ್ಳೋದಕ್ಕೆ ಜಾಗನೇ ಇರೋದಿಲ್ಲ. ಆ ದುರ್ಗನ ಆತ್ಮಕ್ಕೆ ಜಾಗನೇ ಸಿಗದೆ ದುರ್ಗನ ಆತ್ಮ ಗಾಳಿಲೆ ಅಲದಾಡಿ ಅಲದಾಡಿ ಹಾಗೇ ಕರಗಿ ಹೋಗ್ಬೇಕು. ಒಂದೇ ಕಲ್ನಲ್ಲಿ 2 ಹಕ್ಕಿಗಳು. ಇಲ್ಲಿ ದುರ್ಗನ ಕತೆ ಮುಗಿದು ಹೋಗುತ್ತೆ, ಅಲ್ಲಿ ಅಂಬಿಕನ ಕಾಪಾಡೋರು ಯಾರು ಇರೋದಿಲ್ಲ. ಇಬ್ರು ಒಂದೇ ಸಲ ಈ ಪ್ರಪಂಚದಿಂದನೇ ಆಚೆ ಕಳಿಸಬಹುದು. ದುರ್ಗಾ, ಇನ್ನು ನಿನ್ನ ಕೊನೆ ಉಸಿರೆಳೆಯುವ ಕಾಲ ಹತ್ರ ಬಂದೇ ಬಿಡ್ತು.